ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಸಂಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಂಡೇಸ್ ಅಂದರೆ ನಮಗೆ ಸ್ವಲ್ಪ ಮಕ್ಕಳಿಗಾಗಲಿ ಮನೆ ಕಡೆ ಆಗಲಿ ಒಂದು ಸ್ವಲ್ಪ ಕೇರ್ ತೊಗೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಸೊ ಅವತ್ತಿನ ದಿನ ಹೇಗೋಯ್ತು ಅನ್ನೋ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಮೇಲೆ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀವಿ. ಸೊ ಆ ಗಿಡಗಳೆಲ್ಲ ಸ್ವಲ್ಪ ಒಣಗ್ದಂಗೆ ಆಗೋಗ್ಬಿಟ್ಟಿತ್ತು, ಬಿಕಾಸ್ ಕೇರ್ ತೊಗೊಳ್ಳೋದಕ್ಕೆ ನಾವು ಮನೇಲಿ ಇರಲ್ಲಲ್ವ. ಹಾಗಾಗಿ ಸೊ ಅದಕ್ಕೆಲ್ಲ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ದೀವಿ. ಸ್ವಲ್ಪ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ ಏನಿತ್ತು ಅದನ್ನೆಲ್ಲ ಸ್ವಲ್ಪ ತೆಗೆದು ಬಿಸಿಲಿಗಿಟ್ಟಿದ್ದೆ. ಸೊ ಇವಾಗ ನಮ್ಮನೆ ಹಿಂಭಾಗದಲ್ಲಿ ಇದೆಯಲ್ಲ ಹಿತ್ತಲು, ಸೊ ಅಲ್ಲೂ ಕೆಲವೊಂದಷ್ಟು ಫ್ರೂಟ್ ಗಿಡಗಳು ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ಕೂಡ ಕೆಂಪತ್ತಿತ್ತು. ಸೊ ಹಂಗಾಗಿ ನಾವು ನೀಮ್ ಆಯಿಲ್ನ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾಯಿದ್ವಿ. ಇದೆಲ್ಲ ನಾವು ಲಾಸ್ಟ್ ಟೈಮ್ ತಂದಿದ್ದು ಗಿಡಗಳು. ಮತ್ತು ಇಲ್ಲೂ ಒಂದಷ್ಟು ತರಿಸ್ಕೊಂಡಿದ್ದೀವಲ್ವ ರೀ. ಇಲ್ಲಿ ಕರ್ಬೇವಿತ್ತು, ತೆಗ್ಸಾಕಿದ್ವಿ, ಮತ್ತು ಅದು ಚಿಗುರುತ್ತಾ ಇದೆ. ಇಲ್ಲಿ ನೋಡಿ, ಇದೆಲ್ಲ ಡೇರ ಹೂವಿನ ಗಿಡ, ನಿಂಬೆಹಣ್ಣು ಕಸಿ ಮಾಡಿರೋ ಸಸಿ ಅದು. ಮತ್ತು ಇದು ಪಲಾವ್ ಎಲೆ ಚೆನ್ನಾಗಿ ಬರ್ತಾಯಿದೆ. ಅದು ಕಾರ್ಸೆ ನಾನು ಸೀತಾಫಲ. ಇದು ಇದು ಹಲಸಿಂದು ಅಂದರೆ ಏನು ಹಲಸೋದು? ಸಿದ್ದಳ್ಸು, ಆರೆಂಜ್ ಕಲರ್ ಬರುತ್ತಲ್ಲ ಅದು. ಇದೆಲ್ಲ ದಾಸವಾಳ, ಲಿಚಿ ಎಲ್ಲ ಹಾಕಿದ್ದೀವಿ. ಸ್ವಲ್ಪ ಮಣ್ಣೆಲ್ಲ ಒಡಿಸ್ಬಿಟ್ಟು ಹಾಕಿರೋದು. ನೋಡಿ, ತೊಗರಿಕಾಯಿ ಹಿಂಗೆ ಬಿಟ್ಟಿತ್ತು, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ಖಾಲಿ ಆಗಿದೆ. ನಮ್ಮ ಅತ್ತೆಯವರು ಒಂದು 100 kg ಅಷ್ಟು ತೊಗರಿಕಾಯಿ ಮಾರಿದ್ದಾರೆ. ನೋಡಿ, ಅಲ್ಲೆಲ್ಲ ಹಾಕಿದ್ದೀವಿ. ಮೇನ್ ನಾವು ಹೊಡಿತಾ ಇರೋದು ಇದಕ್ಕೆ, ಮಾವಿನ ಗಿಡಕ್ಕೆ. ನೋಡಿ, ಇಷ್ಟೊಂದಿತ್ತು ತೆಂಗಿನ ಸಸಿಗಳು ಎಲ್ಲ. ಅದೇ ನಾನು ಹೇಳಿದ್ನಲ್ಲ, ಹಾರೋಹಳ್ಳಿ ನರ್ಸರಿಯವರು, ಅವರೇ 2 ಸರಿನೋ 3 ಸರಿನೋ ಬಂದು ತಗೊಂಡೋದ್ರು. ನೋಡಿ, ನಮ್ಮ ಮಾವಿನ ಗಿಡ ಹಿಂಗೆ ಆಗ್ಬಿಟ್ಟಿತ್ತು, ಅದಕ್ಕೆ ಹೊಡಿತಾ ಇರೋದು. ಅದಕ್ಕೆ ಅಂತಲೇ ನಾವು ಔಷಧಿ ತಂದಿದ್ದು, ನಮ್ಮ ಮನೆಯವರೇ ನೆಟ್ಟಿರೋದಿದ್ದು ಅಲ್ಲ ರೀ. ಅದು ಗರಿ ತೆಗಿಬೇಕು. ಒಂದೇ ಒಂದು ಹಣ್ಣು ಬಿಟ್ಟಿರೋದು ಅಷ್ಟೇ. ಮತ್ತು ಇದು ತೆಂಗಿನ ಗಿಡ ಕೆಂದು ಎಳ್ನೀರು ಬಿಟ್ಟಿದೆ. ನಮ್ಮ ಮಾವ ಕೀಳಕ್ಕೆ ಬಿಡೋಲ್ಲ. ಅದು ಫಸ್ಟು ಏನು ಬಿಡುತ್ತೋ ಅದು ದೇವ್ರ ಪೂಜೆ ಮಾಡಿಸಿ ಆಮೇಲೆ ಮನೆಗೆ. ನೋಡಿ, ಇದು ಅಷ್ಟೇ ಚಿಕ್ಕ ಸಸಿ. ಇದು ಅಷ್ಟೇ, ಮೊನ್ನೆ ನಾವು ಆಂಜನೇಯ ಪೂಜೆ ಮಾಡಿಸಿದ್ವಲ್ಲ, ಆವಾಗ ಇದೇನೇ ಅಭಿಷೇಕಕ್ಕೆ ಕೊಟ್ಟಿದ್ದು. ಇದೆಲ್ಲ ಸ್ವಲ್ಪ ಹುಳ ಬಂದುಬಿಟ್ಟಿತ್ತು, ಅದಕ್ಕೆ ಇವಾಗ ನೀಮ್ ಆಯಿಲ್ ಹಾಕಿ ಅಂತ ನರ್ಸರಿಯವ್ರು ಹೇಳಿದ್ರು, ಅದಕ್ಕೆ ಹಾಕ್ತಾಯಿದ್ದೀವಿ. ಇನ್ನೊಂದಷ್ಟು ನೆಡಬೇಕಾಗಿರೋ ಗಿಡಗಳೆಲ್ಲ ಇದೆ, ನೆಡಬೇಕು. ಇವತ್ತು ನೆಡ್ತಾರೆ ನಮ್ಮ ಯಜಮಾನ್ರು. ನೋಡಿ, ಇದು ಬ್ರಾಹ್ಮಿ ಒಂದೆಲಗ. ಇಲ್ಲೆಲ್ಲ ನಾವು ಲಾಸ್ಟ್ ಟೈಮ್ ನರ್ಸರಿಲಿ ತಂದಿದ್ವಿ ಕನಕಾಂಬರ ಗಿಡ, ಅದೆಲ್ಲ ಹಾಕಿದ್ದೀವಿ, ಚೆನ್ನಾಗಿ ಬಂದಿದೆ. ಬಂದರು ನಮ್ಮ ಮನೆ ಮಕ್ಕಳು. ಸಂತೆ ಫ್ರೆಂಡ್ಸ್, ಫಸ್ಟ್ ಟೈಮು ಹಾಕಿರೋದು. ಅದಕ್ಕೆ ಫಸ್ಟು ಅದರಲ್ಲಿ ಇರೋದೆಲ್ಲ ಹೋಗಲಿ ಅಂತ ಅಕ್ಕಿ ನೆನೆಸ್ಬಿಟ್ಟು ಹಾಕಿದ್ದೀವಿ. ನಮ್ಮತ್ತೆ ಫಸ್ಟ್ ನಾನ್ ವೆಜ್ ಮಾಡೋಣ ಅಂದರು, ಬೇಡ ಅಂತ ಅಕ್ಕಿ ಹಾಕಿದ್ದೀವಿ. ಯಾಕಂದರೆ ಕಲ್ಲಲ್ವಾ, ಸಿಕ್ಕಾಕೊಂಡ್ರೆ. ಇದು ಮಟನ್ ಸಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ನಮ್ಮ ಅತ್ತೆ ಮಾಡ್ತಾಯಿರೋದು ಚಿಕನ್ ಕಬಾಬ್. ಯಾ ಮಾಡ್ಕೊಂಡು ತಿಂತಾರೆ ಚೆನ್ನಾಗಿ. ಇಂಪಾಸಿಬಲ್. ಇನ್ನು ಸಂಡೇ ರೂಟೀನೆಲ್ಲ ಮುಗಿದ್ಮೇಲೆ ಇನ್ನೇನು ಮಲಗೋ ಟೈಮಿಗೆ ತಲೆಗೆ ಎಣ್ಣೆ ಹಾಕ್ಕೊಂಡು ಮಂಡೇ ಡೇ ಸ್ಟಾರ್ಟ್ ಮಾಡಬೇಕಲ್ಲ, ಸೊ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಬೇಕಂತ ಹೇಳಿ ನಮ್ಮದೇ ಬ್ರ್ಯಾಂಡ್ ಹೇರ್ ಆಯಿಲ್ನ ತಲೆಗೆ ಅಪ್ಲೈ ಮಾಡ್ಕೋತಾ ಇದ್ವಿ. ನಮ್ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತೀವಿ. ತುಂಬ ಜನ ಕೇಳ್ತೀರಾ, ಲೈಕ್ ಚಿಕ್ಕ ಮಕ್ಳಿಗೆ ಯೂಸ್ ಮಾಡ್ಬೋದಾ, ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಕೇಳ್ತೀರಾ. ಸೊ ನಾನು
ರೆಗ್ಯುಲರ್ ಆಗಿ 1 ವೀಕ್ಗೆ 2ರಿಂದ 3 ಬಾರಿ ಅಂತೂ ಹೇರ್ ಆಯಿಲ್ ಕಂಪಲ್ಸರಿ ಅಪ್ಲೈ ಮಾಡ್ತೀನಿ. ಸೊ ನೀವು ಯೂಸ್ ಮಾಡ್ತೀರಾ ಅಂತಲೂ ತುಂಬ ಜನ ಕೇಳ್ತೀರಾ. ಹೌದು, ನಾವೇ ಮಾಡ್ಕೊಂಡಿದ್ದೀವಿ, ನಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದಮೇಲೆ ಖಂಡಿತವಾಗ್ಲೂ ಅದನ್ನು ಮನೇಲಿ ಎಲ್ಲರೂ ಯೂಸ್ ಮಾಡ್ತೀವಿ. ಹಾಗೆ ಬಿಗ್ ಬಾಸ್ ಬರ್ತಿತ್ತು ನೋಡ್ತಾ ಹೆಡ್ ಮಸಾಜ್ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರಿಗೆ ವೀಕ್ಲಿ ಒನ್ಸ್ ಅಂತೂ ಹೆಡ್ ಮಸಾಜ್ ಮಾಡ್ತೀನಿ, ಸೊ ದಟ್ ಅವ್ರಿಗೂ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ನನಗಂತೂ ಹೆಡ್ ಮಸಾಜ್ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ರೆಗ್ಯುಲರಾಗಿ ಹೆಡ್ ಮಸಾಜ್ ಬೇಕು ಅಂತ ಅನಿಸುತ್ತೆ. ಸೊ ಅವ್ರಿಗಾದ್ಮೇಲೆ ಮಕ್ಕಳಿಗೆಲ್ಲ ಹೇರ್ ಆಯಿಲ್ ಅಪ್ಲೈ ಮಾಡಿ ನಾನು ಕೂಡ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡೆ. ಸಂಡೇ ಒಂದೇ ದಿನ ಮನೆಯಲ್ಲಿ ಕಂಫರ್ಟಬಲಾಗಿ ಅಡುಗೆ ಮಾಡಿ, ಊಟ ಮಾಡಿ, ಮತ್ತು ಮನೆ ಕ್ಲೀನ್ ಮಾಡಿಕೊಂಡು, ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು, ಮತ್ತು ಹಿತ್ಲ ಕಡೆ ಎಲ್ಲ, ತೋಟದ ಕಡೆ ಎಲ್ಲ ಹೋಗಿ ಮಕ್ಕಳಿಗೆ ಸ್ವಲ್ಪ ಪರ್ಸ್ನಲ್ ಕೇರ್ ತಗೊಂಡು ಮಾಡೋಕ್ಕೆ ಸಿಗೋದು ಸಂಡೇ ಒಂದೇ ದಿನ. ಸೊ ಹಾಗಾಗಿ ನಮಗೆ ಸಂಡೇಸು ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ. ಬಟ್ ಆದರೂ ನನಗೆ ಮಕ್ಕಳು ಚಿಕ್ಕವರು ಇರೋದ್ರಿಂದ ಅವ್ರಿಗೆ ಒನ್ ಡೇ ಆದರೂ ಟೈಮ್ ಕೊಡಬೇಕು ಅಂತ ಹೇಳಿ ಸಂಡೇಸ್ ಮಾತ್ರ ನಾವು ಶಾಪ್ ಕ್ಲೋಸ್ ಮಾಡ್ತೀವಿ. ನಾನು ಇಲ್ಲ ಅಂದರೂ ಸಂಡೇಸ್ ಯಾರಾದರೂ ಒಬ್ಬರಾದ್ರೂ ಶಾಪಲ್ಲಿ ಇರ್ತಾರೆ ಅಂತಲೇ ಹೇಳ್ತೀನಿ. ವೈಸ್ ನಾನಿವಾಗ ಹೇರ್ ಆಯಿಲ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನು ಇವತ್ತು ಸ್ವಲ್ಪ ಫಾರ್ ಎ ಚೇಂಜ್ ಬಾದಾಮ್ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಪ್ಯೂರ್ ವುಡ್ ಪ್ರೆಸ್ಡ್ ಬಾದಾಮ್ ಆಯಿಲ್. ಸೊ ಇದು ನಾವು ಒಳ್ಳೆ ಕ್ವಾಲಿಟಿ ಆಫ್ ಬಾದಾಮ್ ತೆಗ್ಸಿ ಅದರಲ್ಲಿ ಗಾಣಕ್ಕೆ ಕೊಟ್ಟು ಎಣ್ಣೆ ತೆಗ್ಸೋದು ಚೆನ್ನಾಗಿರುತ್ತೆ. ಇದನ್ನು ನಾನು ಪ್ಯೂರ್ ಆಲ್ಮಂಡ್ ಆಯಿಲ್, ವುಡ್ ಪ್ರೆಸ್ಡ್ ಆಲ್ಮಂಡ್ ಆಯಿಲ್ನ ಕೂಡ ಆಯಿಲ್ ಥರನೇ, ಹೇರ್ ಆಯಿಲ್ ಥರನೇ ಸೇಲ್ಗೆ ಕೊಡ್ತಾಯಿದ್ದೀನಿ. ತುಂಬ ಜನ ತಗೋತಾ ಇದ್ದೀರಾ ಕೂಡ. ಸೊ ನಾನು ಒಂದ್ಸರಿ ಇದು ಅಪ್ಲೈ ಮಾಡ್ಕೋತೀನಿ. ಇದು ಹೇರ್ಸ್ಗೆ ಪ್ರೋಟೀನ್ ಇರುತ್ತೆ ಅಂತ ಹೇಳಿ ನನಗೆ ಇಲ್ಲಿ ಕೆರಾಟಿನ್ ಟ್ರೀಟ್ಮೆಂಟ್ ಆದಮೇಲೆ ಒಂದಷ್ಟು ಇದಿದೆ, ಕರ್ಲ್ ಇದೆ, ಒಂದಷ್ಟು ಫ್ಲ್ಯಾಟ್ ಇದೆ. ಸೊ ಅದಕ್ಕೆ ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ, ಅಷ್ಟೇನೇನಿಲ್ಲ. ಸೊ ಇದಕ್ಕೆ ನನ್ನ ಹೇರ್ಸ್ಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾಳೆ ಹೇರ್ ವಾಶ್ ಮಾಡೋದಿದ್ದೇ ಇರುತ್ತಲ್ಲ, ಸೊ ಅದಕ್ಕೆ ಇವತ್ತು ಅಪ್ಲೈ ಮಾಡ್ತೀನಿ. ಸೊ ಆಫ್ಟರ್ ಸುಬ್ಬು ಪ್ರೆಗ್ನೆನ್ಸಿ ನನಗೆ ತುಂಬಾ ಹೇರ್ ಫಾಲ್ ಜಾಸ್ತಿ ಆಗಿಬಿಟ್ಟಿತ್ತು. ನಾನು ಟ್ರೈ ಮಾಡೋಣ ಅಂತ ಹೇಳಿ ಹೇರ್ ಆಯಿಲ್ ಟ್ರೈ ಮಾಡಿದೆ. ಬಟ್ ಇದನ್ನು ಯೂಸ್ ಮಾಡಿದ್ಮೇಲೆ ನನ್ನ ಹೇರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿ ಹೇರ್ಸು ರೀಗ್ರೋತ್ ಆಗ್ತಾನೇ ಇದೆ. ಜೊತೆಗೆ ನಾನು ಹೇರ್ ಕಟ್ನ 2 months ಒನ್ಸ್ ಅಂತೂ ಕಂಪಲ್ಸರಿ ಮಾಡಿಸ್ತೀನಿ. ಹೇರ್ ಲೆಂತಿ ಇದ್ದರೆ ನಂಗೆ ಮೇಂಟೆನೆನ್ಸ್ ಕಷ್ಟ ಅಂತ ಹೇಳಿ ಹೇರ್ ಕಟ್ ಮಾಡಿಸ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ನಾನು ಯೂಶ್ವಲಿ ಸಂಡೇಸ್ ಮಾಡ್ತಾಯಿರ್ತೀನಿ. ಇವತ್ತು ನಾನು ಇದು ಎಳ್ಳದು ಪೌಡರ್ ಮಾಡಿಕೊಂಡೆ. ನನಗೆ ತುಂಬ ಇಷ್ಟ ತಿನ್ನೋಕ್ಕೆ. ಸೊ ಅವಾಗ ತಿಂತಾರೆ ನನಗೆ, ಅಂದರೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅನಿಸ್ದಾಗ ಅದು ಸ್ವಲ್ಪ ತಿಂತೀನಿ ಅಷ್ಟೇ. ಉಂಡೆ ಥರ ಮಾಡ್ಕೊತಿದ್ದೆ, ಬಟ್ ಇವತ್ತು ಪೌಡರೇ ಮಾಡಿ ಇಟ್ಕೊತಿದ್ದೀನಿ. ಸೊ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಹರ್ಬಲ್ ಪೌಡರ್ಸ್ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಮಾಡ್ಕೊತೀನಿ. ಮತ್ತು ನಿಮಗೆ ಇದರಲ್ಲಿ ಯಾವುದೇ ಹರ್ಬಲ್ ಪೌಡರ್ ಬೇಕು ಅಂದ್ರೂ ನೀವು ಯಶ್ ಫ್ಯಾಷನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾಯಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಹತ್ರ ಎಲ್ಲ ಹರ್ಬಲ್ ಪೌಡರ್ಸ್ ಕೂಡ ಅವೈಲಬಲ್ ಇದೆ. ಸೊ ನಾನು ಮನೇಲಿ ಇಟ್ಕೊಂಡಿರೋಂಥ ಕೆಲವೊಂದಷ್ಟು ಹರ್ಬಲ್ ಪೌಡರ್ಸ್ನ ಹಾಕಿ ಇವಾಗ ಫೇಸ್ ಪ್ಯಾಕ್ ಮಾಡ್ಕೊತೀನಿ. ಸೊ ಬನ್ನಿ. ಸೊ ನೋಡಿ, ಇಲ್ಲಿ ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಫೇಸ್ಗಾಗಷ್ಟು ಮಾತ್ರ ರೋಸ್ ಪೆಟಲ್ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬೀಟ್ರೂಟ್ ಪೌಡರ್, ಸೊ ಅದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಸ್ಯಾಂಡಲ್ವುಡ್ ಪೌಡರ್, ನಂಗೆ ತುಂಬ ಇಷ್ಟ ಇದು. ಅಂದರೆ ಘಮನೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದು ಮುಲೇತಿ ಪೌಡರ್, ಲಿಕೋರಸ್ ಅಥವಾ ಮುಲೇತಿ ಅಂತ ಹೇಳ್ತಾರೆ. ಸೊ ನಾನು ಇದನ್ನೆಲ್ಲ ಫೇಸ್ ಪ್ಯಾಕ್ಗೆ ಅಂತ ಹೇಳಿ ತರಿಸಿದ್ದೆ. ನಿಮಗೆ ಇದೆಲ್ಲ ಇಂಡಿವಿಜುವಲಾಗಿ ಬೈ ಮಾಡೋಕ್ಕಾಗಲ್ಲ ಅಂದರೆ ಆಲ್ ಇನ್ ಒನ್ ಥರ ನಮ್ಮ ಹತ್ರ ಫೇಸ್ ಪ್ಯಾಕ್ ಇದೆ, ಅದನ್ನೇ ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ಇದಕ್ಕೆ ಹೈಬಿಸ್ಕಸ್ ಪೌಡರ್ ಇದೆಲ್ಲ ಹಾಕಿರೋದು 21 ಹರ್ಬಲ್ ಇಂಗ್ರೀಡಿಯೆಂಟ್ಸು ನಮ್ಮ ಹತ್ರ. ಫೇಸ್ ಪ್ಯಾಕ್ ಪೌಡರ್ ಹಾಗೆ ಬಾತಿಂಗ್ ಪೌಡರ್ ಎರಡೂ ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಮುಲೇತಿ ಪೌಡರ್, ಇದು ಲಿಕೋರಿಸ್ ಅಂತ ಕೂಡ ಕರೀತಾರೆ. ಇದು ಸ್ಕಿನ್ ವೈಟ್ನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ.
ನೀವು ಒಂದ್ಸರಿ ಗೂಗಲ್ ಸರ್ಚ್ ಮಾಡಿ ನೋಡಿ. ಇಷ್ಟೇ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು ಅಥವಾ ನೀರಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು, ಈವನ್ ಮೊಸರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು. ಸದ್ಯಕ್ಕೆ ನನಗಿರೋದು ನೀರು ಅಷ್ಟೇ. ಸೊ ಇಲ್ಲಿ ನಾನು ಫೇಸ್ ಪ್ಯಾಕ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಫೇಸ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದ್ರ ಫ್ರಾಗ್ರೆನ್ಸ್ ಅಂತೂ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಫ್ಟರ್ ಅಪ್ಲಿಕೇಶನ್ ಫೀಲ್ ಇರುತ್ತಲ್ಲ, ಅದು ಒಂಥರ ಸಾಫ್ಟ್ ಆ್ಯಂಡ್ ಸಪ್ಪಲ್ ಆಗಿರುತ್ತೆ. ಸೊ ಅದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ತೀನಿ ಫಾರ್ ಗ್ಲೋಯಿಂಗ್ ಸ್ಕಿನ್. ನಿಮಗೆ ಹರ್ಬಲ್ ರೆಮಿಡಿ ಏನಾದರೂ ಬೇಕು, ಕೆಮಿಕಲ್ ಫ್ರೀ ಆಗಿರಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿ. ಒಳ್ಳೆ ರಿಸಲ್ಟ್ ಇದರಲ್ಲಿದೆ ಅಂತಲೇ ಹೇಳ್ತೀನಿ. ನಾವು ಕೂಡ ರೆಗ್ಯುಲರಾಗಿ ಮನೆಯಲ್ಲಿ ಎಲ್ಲರೂ ಇದನ್ನು ಯೂಸ್ ಮಾಡ್ತೀವಿ. ಶುಭು ಗೋಗಯ್ಯ, ಇಲ್ಲಿ ನಾನು ಗೋಗಯ್ಯ, ಚುಬಿ ಗೋಗಯ್ಯ, ಮಿತ್ತತಿ ಶುಭೆ ಮುಖಕ್ಕೆ. ಸೊ ಹೆಂಗೂ ಬಿಗ್ ಬಾಸ್ ಬರ್ತಿತ್ತಲ್ಲ, ಅದನ್ನು ನೋಡ್ಕೊಂಡು ನಾನು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಒಂದು 15 to 20 ಮಿನಿಟ್ಸ್ ಫೇಸಲ್ಲಿ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸ್ಟೆಂಟ್ ಗ್ಲೋ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದರಲ್ಲಿ ಎಲ್ಲ ಹರ್ಬಲ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿರ್ತೀವಿ. ಸೊ ನಾನು ಇವತ್ತಿನ ವಿಡಿಯೋನಲ್ಲಿ ಒಂದು 4-5 ಪೌಡರ್ಸ್ ಮಾತ್ರ ಯೂಸ್ ಮಾಡಿದ್ದೀನಿ. ಬಟ್ ನಮ್ಮ ಫೇಸ್ ಪ್ಯಾಕಲ್ಲಿ 21 ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇದರಿಂದ ನಿಮಗೆ ಸ್ಕಿನ್ ಇನ್ನಷ್ಟು ಬೆನಿಫಿಷಿಯಲ್ ಆಗಿರುತ್ತೆ, ಜೊತೆಗೆ ಸ್ಕಿನ್ ಗ್ಲೋ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. 101% ಟ್ರೈ ಮಾಡಿ, ಯಾರೆಲ್ಲ ಸ್ಕಿನ್ ಗ್ಲೋ ಆಗಬೇಕು ಅಂತಿದ್ದೀರೋ ಅವ್ರು ಮಾತ್ರ. ಇಷ್ಟೇ ಇವತ್ತಿನ ರೂಟೀನು. ಬೆಳಗ್ಗೆಯಿಂದ ಮನೆ ಸುತ್ತಮುತ್ತ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಾನು ಒಂದು ಸ್ವಲ್ಪ ಬಟ್ಟೆನ ಸ್ಟೋರ್ ಮಾಡೋ ಹ್ಯಾಬಿಟ್ ಜಾಸ್ತಿ. ಹಂಗೆ ಸ್ಟೋರ್ ಮಾಡಿಬಿಟ್ಟಿರ್ತೀನಿ, ಡೈಲಿ ವಾಶ್ ಮಾಡಲ್ಲ. ವೀಕ್ಲಿ ಒನ್ಸ್ ಏನಿರುತ್ತೋ ಸಂಡೇ ಅವತ್ತೇ ಎಲ್ಲ ಕೆಲಸ ಮುಗಿಬೇಕು. ಮತ್ತು ನಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡೋದಿತ್ತು, ಹೇರ್ ಆಯಿಲ್ ಕೂಡ ಪ್ರಿಪೇರ್ ಮಾಡಿದ್ದಾಯ್ತು ಇವತ್ತು. ಯಾಕೆ ನಿಂಗೇನಕ್ಕೆ ತಗೋ. ಎಲ್ಲ ಆಯಿತು ಇವತ್ತು. ಹೇರ್ ಕೇರ್ ಆಯಿತು, ಸ್ಕಿನ್ ಕೇರ್ ಆಯಿತು, ಮಕ್ಳಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ್ದಾಯಿತು. ಬಿಕಾಸ್ ಗಡಿಬಿಡಿಲಿ ನೀಟಾಗಿ ಏನು ಕೈಕಾಲೆಲ್ಲ ಉಜ್ಜಿ ಮತ್ತು ಕಿವಿಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿರಲ್ಲ. ಸೊ ಅದಕ್ಕೆ ಸಂಡೇ ಮಾತ್ರ ಅದು ನೇಲ್ ಕಟ್ಟಿಂಗ್ ಎಲ್ಲ ಇರುತ್ತೆ ರೂಟೀನು. ಸೊ ಅಷ್ಟೇ, ಸಂಡೇ ಫುಲ್ಲು ಮನೇಲಿದ್ದರೆ ಮಾತ್ರ ಮಕ್ಳಿಗೆ ಕೇರ್ ಮಾಡೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ನಾನ್ ವೆಜ್ ಅಡುಗೆ ಮಾಡೋದು ಇದ್ದೇ ಇರುತ್ತೆ ಅಷ್ಟೇ. ಸೊ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ಬೆಳಗ್ಗೆಷ್ಟಲ್ಲಿ ಇನ್ನೂ ಗ್ಲೋ ಬರುತ್ತೆ. ಹರ್ಬಲ್ ಪ್ಯಾಕ್ಸು ನೀವೇ ನೋಡಿದರೆ ಏನೇನು ಹಾಕಿದೆ ಅಂತ. ಸೊ ನಿಮಗೆ ಆ ಫೇಸ್ ಪ್ಯಾಕ್ ಬೇಕಂದರೆ ನಮ್ಮ ಶಾಪಲ್ಲಿ 21 ಹರ್ಬಲ್ ಇಂಗ್ರೀಡಿಯೆಂಟ್ಸ್ದು ಬಾತಿಂಗ್ ಪೌಡರ್ ಅವೈಲಬಲ್ ಇದೆ. ಅದು ಬಿಟ್ಟರೆ ಇದು ಫೇಸ್ ಪ್ಯಾಕ್ ಅವೈಲಬಲ್ ಇದೆ. ನೀವು 1 year ಅಬೋ ಯಾರ ಮಕ್ಳಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರಲ್ಲ. ಆಫ್ ಮಾಡು. ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಳ್ಬಾ ಥ್ಯಾಂಕ್ ಯು, ಹೇಳ್ಬಾ ಬಾ, ಬೇಗ ಬಾ, ಥ್ಯಾಂಕ್ ಯು ಹೇಳ್ಬಾ. ಅಕ್ಕನ ಬಿಟ್ಬಿಟ್ಟು ಬರೋಣ, ಅಕ್ಕನ ಬಿಟ್ಬಿಟ್ಟು ಬರೋಣ ಬಾ ಬೇಗ. Thank you. Thanks for watching. Thanks for watching. ವ್ಲಾಗ್ ಇಷ್ಟ ಆದರೆ ಜಡೆ ಬಿಡು. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಿಂಗೆ ಹೇಳ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಶ್ 1 lakh ಆಗಬೇಕು. ಪೀಶ್ 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 ಹೇಳು, ಎಲ್ಲ ನೋಡ್ಕೊಂಡು ಹೇಳ್ಬೇಕು. ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ನಮಸ್ಕಾರ ಹೆಂಗೆ ಮಾಡೋದು? ನಮಸ್ಕಾರ.